ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ನಿಮ್ಮ ಪರಶುರಾಮ್. ಸೊ ನಾನಿವತ್ತಿನ ನಿಮಗೆ ಕ್ಲಾಸ್ 10ಲ್ಲಿ ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ಸ್ ಚಾಪ್ಟ್ರಿಗೆ ಸಂಬಂಧಪಟ್ಟಾಗೆ ಎಕ್ಸಸೈಸ್ 12.3ನಲ್ಲಿ ಬರ್ತಕ್ಕಂಥ ಕ್ವಶನ್ಸು, ಅದರಲ್ಲಿ ಎಸ್ಪೆಷಲಿ ಕ್ವಶನ್ ನಂಬರ್ 8ಇಂದ ಕ್ವಶನ್ ನಂಬರ್ 16 ತನಕ ನಾನು ಇವತ್ತಿನ ನಿಮಗೆ ಕ್ಲಾಸ್ ಮಾಡ್ತಾಯಿದ್ದೀನಿ. ಸೊ ದಯವಿಟ್ಟು ಇದೇ ಮೊದಲು ನಮ್ಮ ವಿಡಿಯೋನ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈಗ ಕ್ಲಾಸ್ ಶುರು ಮಾಡೋಣ ಅಲ್ವಾ? ಓಕೆ. ಸೊ ನೋಡಿಲಿ, ನನ್ನ ಹತ್ರ ಬಂದುಬಿಟ್ಟು 8th ಕ್ವಶನ್ ಇದೆ. ಸೊ 8th ಕ್ವಶನ್ ಏನು ಹೇಳುತ್ತೆ, ಫಿಗರ್ 12.26 depicts a racing track whose left and right ends are semicircular. The distance between the two inner parallel line segments is 60 meter and they are each 106 meter long. If the track is 10 meter wide, find question number 1 ಬಂದ್ಬಿಟ್ಟು distance around the track along its inner edge. ಕ್ವಶನ್ ನಂಬರ್ 2 ಬಂದು ದ ಏರಿಯಾ ಆಫ್ ದ ಟ್ರ್ಯಾಕ್. ಸೊ ನೋಡಿ, ಇಲ್ಲಿ ನಾವು ಆ ಒಂದು ಕ್ವಶನಿಗೆ ಸಂಬಂಧಪಟ್ಟಾಗೆ ಡಯಾಗ್ರಾಮ್ ಹಾಕೊಂಡಿದ್ದೀನಿ. ಸೊ ಆ ಡಯಾಗ್ರಾಮ್ ಹೇಳುತ್ತೆ ಏನಪ್ಪ ಅಂತ ಹೇಳಿದ್ರೆ, ಈ ಕಡೆ ಸೆಮಿ ಸರ್ಕ್ಯುಲರ್ ಎಂಡ್ ಅನ್ನು ಹೊಂದಿದೆ, ಮಧ್ಯೆ ರೆಕ್ಟಾಂಗ್ಯುಲರ್ ಶೇಪ್ ಅನ್ನು ಹೊಂದಿರತಕ್ಕಂಥ ಒಂದು ರೇಸಿಂಗ್ ಟ್ರ್ಯಾಕ್ ಇದು. ಸೊ ಈ ರೇಸಿಂಗ್ ಟ್ರ್ಯಾಕ್ನಲ್ಲಿ ನಿಮಗೇನು ಕಂಡುಹಿಡಿಯಕ್ಕೆ ಕೇಳಿದ್ದಾರೆ, ಈ ರೇಸಿಂಗ್ ಟ್ರ್ಯಾಕ್ನಲ್ಲಿ ಬರ್ತಕ್ಕಂಥ ಈ ಒಂದು 10 ಮೀಟರ್ ವೈಡ್ ಲೆಂತ್ ಏನಿದೆ, ಆ 10 ಮೀಟರ್ ವೈಡ್ನ ಏರಿಯಾವನ್ನು ಕಂಡುಹಿಡಬೇಕು ಇದನ್ನು. ಓಕೆನಾ? ಸೊ ಇದರ ಏರಿಯಾವನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಆ ಏರಿಯಾ ನಿಮಗೆ ಸಿಗಬೇಕು ಅಂತ ಹೇಳಿದರೆ ಸಿಂಪಲ್ಲಾಗಿ ಏನು ಮಾಡಬೇಕು, ಒಂದು ಇದಿಷ್ಟನ್ನು ನಾನು ಲೈನ್ ಹಾಕ್ಕೊಂಡಿದ್ದೀನಲ್ಲ, ಇದು ರೆಕ್ಟ್ಯಾಂಗ್ಯುಲರ್ ಶೇಪು. ಇಲ್ಲಿ ನಿಮಗೆ ಮೇಲ್ಗಡೆ ಒಂದು ರೆಕ್ಟ್ಯಾಂಗಲ್ ಸಿಗುತ್ತೆ, ಕೆಳಗಡೆ ಒಂದು ರೆಕ್ಟ್ಯಾಂಗಲ್ ಸಿಗುತ್ತೆ. ಈ ಎರಡು ರೆಕ್ಟ್ಯಾಂಗಲ್ನ ಏರಿಯಾವನ್ನು ಕೂಡಬೇಕು. ಪ್ಲಸ್ ಈ ಕಡೆ ಒಂದು ಸೆಮಿ ಸರ್ಕಲ್, ಈ ಕಡೆ ಒಂದು ಸೆಮಿ ಸರ್ಕಲ್, ಎರಡು ಸೆಮಿ ಸರ್ಕಲ್ ಬರುತ್ತೆ. ಆ್ಯಕ್ಚುಲಿ ಇದು ಔಟರ್ ಸೆಮಿ ಸರ್ಕಲ್, ಇದು ಇನ್ನರ್ ಸೆಮಿ ಸರ್ಕಲ್. ಈ ಕಡೆನೂ ಅಷ್ಟೇ, ಇದು ಔಟರ್ ಸೆಮಿ ಸರ್ಕಲ್ಲು, ಮಧ್ಯೆ ಇರೋದು ಇನ್ನರ್ ಸೆಮಿ ಸರ್ಕಲ್ಲು. ಸೊ ಔಟರ್ ಸೆಮಿ ಸರ್ಕಲ್ನಲ್ಲಿ ಇನ್ನರ್ ಸೆಮಿ ಸರ್ಕಲ್ನ ನೀವು ಕಳೆದ್ರಿ ಅಂದರೆ ಮಧ್ಯೆ ಇರ್ತಕ್ಕಂಥ ಟ್ರ್ಯಾಕ್ನ ಏರಿಯಾ ಸಿಗುತ್ತೆ. ಆಸ್ ಇಟ್ ಈಸ್ ಈ ಕಡೆನೂ ಕೂಡ ಅಷ್ಟೇ, ಔಟರ್ ಸೆಮಿ ಸರ್ಕಲ್ನ ಏರಿಯಾದಲ್ಲಿ ಇನ್ನರ್ ಸೆಮಿ ಸರ್ಕಲ್ನ ಏರಿಯಾ ಕಳೆದ್ರೆ ನಿಮಗೆ ಟ್ರ್ಯಾಕ್ನ ಏರಿಯಾ ಸಿಗುತ್ತೆ. ಸೊ ಈ ಎರಡು ರೆಕ್ಟ್ಯಾಂಗಲ್ನ ಏರಿಯಾ ಪ್ಲಸ್ ಈ ಎರಡು ಸೆಮಿ ಸರ್ಕಲ್ನ ಏರಿಯಾವನ್ನು ಕೂಡಿದಾಗ ನಿಮಗೆ ಟೋಟಲ್ ಆ ರೇಸಿಂಗ್ ಟ್ರ್ಯಾಕ್ನ ಏರಿಯಾ ಸಿಗುತ್ತೆ. ಓಕೆನಾ? ಸೊ ಅದಕ್ಕಿಂತ ಮುಂಚಿತವಾಗಿ ಅಲ್ಲಿ ಏನೇನು ಕೊಟ್ಟಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ನಾವಿಲ್ಲಿ ನೋಡೋದಾದರೆ ನೋಡಿ, ಇಲ್ಲಿ ಏನು ಕೊಟ್ಟಿದ್ದಾರೆ ಅವರು, ಆ್ಯಕ್ಚುಲಿ ಲೆಂತ್ ಕೊಟ್ಟಿದ್ದಾರೆ. ಇದು ಪ್ಯಾರಲಲ್ ಲೈನ್ ಏನಿದೆ, ಪ್ಯಾರಲಲ್ ಲೈನ್ H ಮತ್ತು G, E ಮತ್ತು F, D ಮತ್ತು C, A ಮತ್ತು B, 4ರದ್ದು ಲೆಂತ್ ಈಕ್ವಲ್ ಇರುತ್ತೆ. ಓಕೆನಾ? ಹಾಗೆಯೇ ಟ್ರ್ಯಾಕ್ನ ವಿಡ್ತ್ ಬಂದುಬಿಟ್ಟು ಇಲ್ಲಿಂದ ಇಲ್ಲಿ ತನಕ ಟ್ರ್ಯಾಕ್ನ ಅಗಲ ಬಂದುಬಿಟ್ಟು 10 ಮೀಟರ್ ಅಂತ ಕೊಟ್ಟಿದ್ದಾರೆ. ಓಕೆನಾ? ಸೊ ಈಗ ಫಸ್ಟು ವಿಡ್ತ್ ಆಫ್ ಟ್ರ್ಯಾಕ್ ಈಸ್ ಈಕ್ವಲ್ ಟು 10 ಮೀಟರ್. ಮತ್ತೇನು ಕೊಟ್ಟಿದ್ದಾರೆ, ಡಿಸ್ಟೆನ್ಸ್ ಕೊಟ್ಟಿದ್ದಾರೆ, ಡಿಸ್ಟೆನ್ಸ್ ಆಫ್ ಪ್ಯಾರಲಲ್ ಲೈನ್ಸ್, ಡಿಸ್ಟೆನ್ಸ್ ಬಿಟ್ವೀನ್ ಪ್ಯಾರಲಲ್ ಲೈನ್ಸ್, ಡಿಸ್ಟೆನ್ಸ್ ಬಿಟ್ವೀನ್ ಪ್ಯಾರಲಲ್ ಲೈನ್ಸ್ ಈಸ್ ಈಕ್ವಲ್ ಟು 106 ಮೀಟರ್. ಓಕೆನಾ? ಇದು ಇಲ್ಲಿಂದ ಇಲ್ಲಿ ತನಕ 106 ಮೀಟರ್. ಅದರ ಅರ್ಥ ಏನಾಯಿತು, ಮತ್ತೇನು ಕೊಟ್ಟಿದ್ದಾರೆ, ಇದು ಕೊಟ್ಟಿದ್ದಾರೆ ಬ್ರೆಡ್ತು, ಇಲ್ಲಿಂದ ಇಲ್ಲಿ ತನಕ ಇದು ಡಿಸ್ಟೆನ್ಸ್ ಏನು ED ಅಂತ ತೊಗೊಳ್ಬೋದಲ್ಲ ನಾವು. ಸೊ ED ಈಕ್ವಲ್ ಟು BF. ಸೊ ED ಈಕ್ವಲ್ ಟು CD. ಸೊ ED ಈಕ್ವಲ್ ಟು CD ಎಷ್ಟಿದೆಯಂತೆ, 60 ಮೀಟರ್ ಅಂತ ಕೊಟ್ಟಿದ್ದಾರೆ. ಓಕೆನಾ? ಸೊ ಇದರ ಅರ್ಥ ನಾವಿಲ್ಲಿ ತಿಳ್ಕೊಬೇಕಾಗಿರೋದು CF. ED ಈಕ್ವಲ್ ಟು CF 60 ಮೀಟರ್ ಕೊಟ್ಟಿದ್ದಾರೆ. ಈಗ ನಿಮಗೆ ರೇಡಿಯಸ್ ಬೇಕಲ್ಲ, ರೇಡಿಯಸ್ ಆಫ್ ಸೆಮಿ ಸರ್ಕಲ್ ಆ ಕಡೆ ಈ ಕಡೆ ಬರ್ತವೆ ಅಂತ ಹೇಳಿದ್ನಲ್ಲ, ಅದರಲ್ಲಿ ರೇಡಿಯಸ್ ಆಫ್ ಸೆಮಿ ಸರ್ಕಲ್, ಸ್ಮಾಲರ್ ಸರ್ಕಲ್ನ ರೇಡಿಯಸ್ಸನ್ನು ನಾವು ಸ್ಮಾಲ್ r ಅಂತ ತಗೊಂಡ್ರೆ ಅದರ ರೇಡಿಯಸ್ ಏನಾಗುತ್ತೆ, ಏನದು ಓದಿಂದ ಡಿಗೆ, ಈ ಓದಿಂದ ಡಿಗೆ ಇರೋ ಡಿಸ್ಟೆನ್ಸನ್ನು ನಾವು ಸ್ಮಾಲರ್ ಸರ್ಕಲ್ನ ರೇಡಿಯಸ್ ಅಂತ ಹೇಳ್ಬೋದು. ಅದೇನಾಗಿರುತ್ತೆ, OD ಡಿವೈಡೆಡ್ ಬೈ 2, OD ಅಂತ ಹೇಳ್ಬೋದು. ಸೊ OD ಅಂತ ಹೇಳಿದ್ರೆ ಟೋಟಲ್ 60 ಮೀಟರ್ ಕೊಟ್ಟಿದ್ದಾರೆ, 60 ಮೀಟರ್ನ ಅರ್ಧ. ಸೊ 60 ಮೀಟರ್ನ ಅರ್ಧ ಅಂತ ಹೇಳಿದ್ರೆ ಏನಾಯಿತು, 30 ಮೀಟರ್ ಆಯಿತು. ಇದು ಇನ್ನರ್ ಸರ್ಕಲ್ನ ರೇಡಿಯಸ್ಸು. ಈಗ ಇನ್ನೊಂದು ಬೇಕು ನಿಮಗೆ, ಔಟರ್ ಸರ್ಕಲ್ನ ರೇಡಿಯಸ್, ಹೊರಗಡೆ ಇರೋ ಸರ್ಕಲ್ನ ರೇಡಿಯಸ್ ಬೇಕು. ಸೊ ಹೊರಗಡೆ ಇರೋ ಸರ್ಕಲ್ನ ರೇಡಿಯಸ್ ಬೇಕು ಅಂತ ಹೇಳಿದ್ರೆ R ಈಸ್ ಈಕ್ವಲ್ ಟು ಏನು ಹೇಳ್ಬೋದು ನೀವು, ಇದು 30 ಇಲ್ಲಿ ಬಂದಿರೋದು, ಪ್ಲಸ್ ಏನು ಹೇಳ್ತಾರೆ ಅವರು, ಈ ಟ್ರ್ಯಾಕು 10 ಮೀಟರ್ ಅಗಲ ಇದೆ ಅಂತೇಳಿ, ಇಲ್ಲಿಂದ ಇಲ್ಲಿಗಿರೋ 30 ಮೀಟರ್ಗೆ ಪ್ಲಸ್ 10 ಮೀಟರ್ ಆ್ಯಡ್ ಮಾಡಿದರೆ
ಸೊ ನಿಮಗೆ ಲಾರ್ಜರ್ ಸೆಮಿ ಸರ್ಕಲ್ನ ರೇಡಿಯಸ್ ಸಿಗುತ್ತೆ 40 ಮೀಟರ್. ಓಕೆ, ಸೊ ಈಗ ನೀವು ಫಸ್ಟ್ ಕ್ವಶನಿಗೆ ಆನ್ಸರ್ ಕಂಡುಹಿಡಿಯೋದಾದ್ರೆ ಮೊದಲನೇ ಕ್ವಶನ್ ಏನು ಹೇಳುತ್ತೆ, ಡಿಸ್ಟೆನ್ಸ್ ಅರೌಂಡ್ ದ ಟ್ರ್ಯಾಕ್ ಅಲಾಂಗ್ ಇಟ್ಸ್ ಇನ್ನರ್ ಎಡ್ಜ್. ಈ ಇನ್ನರ್ ಎಡ್ಜಿಂದ ಈ ಟ್ರ್ಯಾಕ್ನ ಟೋಟಲ್ ಡಿಸ್ಟೆನ್ಸ್ ಅನ್ನು ಕಂಡುಹಿಡಿಬೇಕು ನೀವು. ಇದರ ಅರ್ಥ ಪೆರಿಮೀಟರ್ ಆಫ್ ಟ್ರ್ಯಾಕ್. ಸೊ ಈ ಪೆರಿಮೀಟರ್ ಆಫ್ ಟ್ರ್ಯಾಕ್ ಬೇಕು ಅಂದರೆ ನೀವು ಏನು ಮಾಡಬೇಕಾಗತ್ತೆ, ಆ್ಯಕ್ಚುಲಿ ನೀವು ಈ ಲೆಂತ್ ತಗೊಳ್ಬೇಕು, ಈ ಲೆಂತು ಪ್ಲಸ್ ಸೆಮಿ ಸರ್ಕಲ್ನ ಪೆರಿಮೀಟರ್ನ ಆ್ಯಡ್ ಮಾಡಬೇಕು. ಸೊ ನೋಡಿ, ಫಸ್ಟ್ ಕ್ವಶನ್ ಬಂದು ಡಿಸ್ಟೆನ್ಸ್ ಅರೌಂಡ್ ದ ಟ್ರ್ಯಾಕ್, ಡಿಸ್ಟೆನ್ಸ್ ಅರೌಂಡ್ ದ ಟ್ರ್ಯಾಕ್ along its inner edge is equal to, inner edge is equal to ಏನಂತ ತಗೊಳ್ಬೋದು ನೀವೀಗ. ಸೊ ನೋಡಿ ಇಲ್ಲಿ ಏನು ತಗೊಳ್ಬೋದು ಅದಕ್ಕೆ ಅಂತ ಹೇಳಿದ್ರೆ CD ತಗೊಳ್ಬೋದಲ್ವಾ, ಇದು CD ಪ್ಲಸ್ ಮತ್ತೇನು ತಗೊಳ್ಬೋದು EF ಪ್ಲಸ್ 2 ಇಂಟು ಪೆರಿಮೀಟರ್ ಆಫ್ ಸೆಮಿ ಸರ್ಕಲ್, 2 ಇಂಟು ಪೆರಿಮೀಟರ್ ಅಥವಾ ಸರ್ಕಂಫರೆನ್ಸ್ ಅಂತ ತಗೊಳ್ಳಿ, ಸರ್ಕಂಫರೆನ್ಸ್ ಆಫ್ ಇನ್ನರ್ ಸೆಮಿ ಸರ್ಕಲ್. ಓಕೆನಾ, ಇನ್ನರ್ ಸೆಮಿ ಸರ್ಕಲ್ ಅಂತ ತಗೊಂಡ್ರೆ ಈಗ CD ಎಷ್ಟಿದೆ, 106 ಮೀಟರ್ ಇದೆ. ಓಕೆ, ಪ್ಲಸ್ EF ಕೂಡ ಎಷ್ಟಿದೆ, 106 ಮೀಟರ್ ಇದೆ. ಪ್ಲಸ್ 2 ಇಂಟು ಸರ್ಕಂಫರೆನ್ಸ್ನ ಸೆಮಿ ಸರ್ಕಲ್ನ ಸರ್ಕಂಫರೆನ್ಸ್ ಅಂತ ಹೇಳಿದ್ರೆ πr ಆಗಿರುತ್ತೆ. ಅದ್ರ ಪ್ರಕಾರ 106 ಪ್ಲಸ್ 106, ಓಕೆ, 106 ಪ್ಲಸ್ 106 ಪ್ಲಸ್ 2 ಇಂಟು ಪೈ ಅಂದರೆ ಏನು ತೊಗೊತೀರಾ, 22/7 ಇಂಟು ಇನ್ನರ್ ಸರ್ಕಲ್ನ ರೇಡಿಯಸ್ ಬಂದುಬಿಟ್ಟು 30. ಸೊ ಇದಿಷ್ಟನ್ನು ನೀವು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಆನ್ಸರ್ ಬಂದುಬಿಟ್ಟು 2807 divided by 4 ಮೀಟರ್ ಬರುತ್ತೆ. ಓಕೆನಾ, ಸೊ ದಿಸ್ ಈಸ್ ದ ಡಿಸ್ಟೆನ್ಸ್ ಅರೌಂಡ್ ದ ಟ್ರ್ಯಾಕ್ ಅಲಾಂಗ್ ಇಟ್ಸ್ ಇನ್ನರ್ ಎಡ್ಜ್. ಇದಾದ ನಂತರ ನೆಕ್ಸ್ಟ್ ನೀವು ಸೆಕೆಂಡ್ ಕ್ವಶನ್ ಅನ್ನು ಕಂಡುಹಿಡಿಬೇಕು, ಸೆಕೆಂಡ್ ಕ್ವಶನಿಗೆ ಆನ್ಸರ್ ಕಂಡುಹಿಡಿಬೇಕು. ಸೊ ನೋಡಿ, ಸೆಕೆಂಡ್ ಕ್ವಶನಿಗೆ ಆನ್ಸರ್ ಬೇಕು ಅಂತ ಹೇಳಿದರೆ ಸೆಕೆಂಡ್ ಕ್ವಶನಿನ ಪ್ರಶ್ನೆ ಬಂದ್ಬಿಟ್ಟು ಸೆಕೆಂಡ್ ಕ್ವಶನ್ ಏನು ಹೇಳುತ್ತೆ, ಏರಿಯಾ ಆಫ್ ದ ಟ್ರ್ಯಾಕ್. ಸೊ ಟ್ರ್ಯಾಕ್ನ ಏರಿಯಾವನ್ನು ನೀವೀಗ ಫೈಂಡ್ ಔಟ್ ಮಾಡಬೇಕು. ಸೊ ಟ್ರ್ಯಾಕ್ನ ಏರಿಯಾ ನಿಮಗೆ ಸಿಗಬೇಕು ಅಂದರೆ ಏನು ಮಾಡಬೇಕು, ಸೊ ನಾನು ಆವಾಗಲೇ ಹೇಳಿದ್ನಲ್ಲ, ಟ್ರ್ಯಾಕ್ನ ಏರಿಯಾ ಬೇಕು ಅಂತ ಹೇಳಿದರೆ ನೋಡಿ ಇಲ್ಲಿ ಏರಿಯಾ ಆಫ್ ಟ್ರ್ಯಾಕ್ ಈಸ್ ಈಕ್ವಲ್ ಟು ಏನು ಹೇಳ್ಬೋದು, ಏರಿಯಾ ಆಫ್ ರೆಕ್ಟ್ಯಾಂಗಲ್ ABCD ಪ್ಲಸ್ ಇನ್ನೊಂದು ಯಾವುದು, ಏರಿಯಾ ಆಫ್ ರೆಕ್ಟ್ಯಾಂಗಲ್ EFGH. ಓಕೆ, ನೋಡಿ ABCD ಅಂದರೆ ABCD ಇದ್ರದ್ದು ಪ್ಲಸ್ EFGH ಇದು ಪ್ಲಸ್ ಏನು ಮಾಡಬೇಕು ಈಗ ನೀವು, ಏರಿಯಾ ಆಫ್ ಔಟರ್ ಸೆಮಿ ಸರ್ಕಲ್ ಮೈನಸ್ ಏರಿಯಾ ಆಫ್ ಇನ್ನರ್ ಸೆಮಿ ಸರ್ಕಲ್. ಓಕೆನಾ, ಸೊ ಆಗ ಏನಾಗುತ್ತೆ ನಿಮಗೆ, ಏರಿಯಾ ಆಫ್ ABCD, ಏರಿಯಾ ಆಫ್ ರೆಕ್ಟ್ಯಾಂಗಲ್ ABCD ಅಂದರೆ ಲೆಂತ್ ಇಂಟು ಬ್ರೆಡ್ತ್ ತಾನೆ. ಸೊ ಲೆಂತ್ ಇಂಟು ಬ್ರೆಡ್ತ್ ಅಂತ ಹೇಳಿದ್ರೆ 106 ಇಂಟು ಬ್ರೆಡ್ತ್ ಎಷ್ಟು, 60, ಸರಿ 60 ಅಲ್ಲ 10 ಬರಬೇಕಿಲ್ಲ ನಿಮಗೆ, ಇದಲ್ವ, ಇದನ್ನು ಕಂಡುಹಿಡಿಬೇಕಾಗಿರೋದಲ್ವಾ. ಸೊ ಇದರ ಬ್ರೆಡ್ತ್ ಬಂದುಬಿಟ್ಟು 10. ಹಾಗೆಯೇ ಇನ್ನೊಂದು ಕೂಡ ಅಷ್ಟೇ ಇರುತ್ತೆ ಮೇಲ್ಗಡೆದು, 106 ಇಂಟು 10 ಪ್ಲಸ್ ಏರಿಯಾ ಆಫ್ ಔಟರ್ ಸೆಮಿ ಸರ್ಕಲ್ ಅಂತ ಹೇಳಿದ್ರೆ ಏನು ಹೇಳ್ಬೋದು ನೀವು, ಕ್ಯಾಪಿಟಲ್ πr² ಮೈನಸ್ πr² 2 ಅಂತ ತಗೊಳ್ಬೋದು. ಓಕೆನಾ, ಈಗೇನಾಗುತ್ತೆ ಇಲ್ಲಿ 106 ಇಂಟು 10 ಪ್ಲಸ್ 106 ಇಂಟು 10 ಅಂತ ಹೇಳಿದರೆ 1060 ಪ್ಲಸ್ ಇದು 1060 ಪ್ಲಸ್ πr² ಅಂತ ಹೇಳಿದರೆ ನೀವು ಇಲ್ಲಿ ಏನು ತಗೊಳ್ತೀರಾ. ಓಕೆ, ಸೊ ನೋಡಿ ಇಲ್ಲಿ πr² ಅಂದರೆ ಏನು ತಗೊಳ್ಬೇಕು, ಇಲ್ಲಿ ಆ್ಯಕ್ಚುಲಿ ಎರಡೆರಡು ಸೆಮಿ ಸರ್ಕಲ್ ಬರುತ್ತೆ. ಸೊ ಇಲ್ಲಿ ಎರಡು ಕೂಡ ತೊಗೊಳ್ಬೇಕು ನೀವು. ನೋಡಿ ಇಲ್ಲಿ ಈ ಕಡೆ ಒಂದು ಸೆಮಿ ಸರ್ಕಲ್, ಈ ಕಡೆ ಒಂದು ಸೆಮಿ ಸರ್ಕಲ್ ಅಂದರೆ 2 ಆಯಿತು.
ಅಲ್ಲಿಗೆ ನೀವು 2 ಇಂಟು ಪೈ ಅಂದರೆ ಏನು 22/7 ಇಂಟು 1/2 ಇಂಟು ಲಾರ್ಜರ್ ಸರ್ಕಲ್ನ ರೇಡಿಯಸ್ ಬಂದುಬಿಟ್ಟು 40. ಸೊ ದಟ್ 40 ಇಂಟು 40 ಮೈನಸ್ ಇದು ಆದರೆ ಇಲ್ಲಿ ಮತ್ತೆ 22/7 ಇಂಟು 1/2 ಇಂಟು ರೇಡಿಯಸ್ ಇದ್ರದ್ದು ಎಷ್ಟು 30 ಇಂಟು 30. ಇದಿಷ್ಟನ್ನು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಆ ಒಂದು ಟ್ರ್ಯಾಕ್ನ ಏರಿಯಾ ಸಿಗುತ್ತೆ. 1060 ಪ್ಲಸ್ 1060 ಮಾಡಿದ್ರೆ 2120 ಪ್ಲಸ್ ಇಲ್ಲೇನಾಯಿತು ಈ ಇದು 2 ಹಾಗೆ ಇರಲಿ. ಈಗ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಏನು ಬರುತ್ತೆ, ಇವೆರಡರಲ್ಲೂ 27 ಕಾಮನ್ ಇದೆಯಲ್ವಾ. ಸೊ 27 ಕಾಮನ್ ತೆಗೆದ್ರಿ ಅಂತ ಹೇಳಿದ್ರೆ ನಿಮಗೆ ಫೈನಲ್ ಇವೆರಡನ್ನ ಈ ಒಂದು ಫಾರ್ಮನ್ನು ಮೈನಸ್ ಈ ಫಾರ್ಮನ್ನು ಮಾಡಿದ್ರೆ ನಿಮಗೆ ಫೈನಲ್ ಆನ್ಸರ್ ಬಂದುಬಿಟ್ಟು 2200 ಬರುತ್ತೆ. ಸೊ ಅಲ್ಲಿಗೆ 2120 ಪ್ಲಸ್ 2200 ಮಾಡಿದ್ರೆ 4320 ಸ್ಕ್ವೇರ್ ಮೀಟರ್ ಬಂತು. ಇದು ಟ್ರ್ಯಾಕ್ನ ಏರಿಯಾ. ಓಕೆನಾ. ಸೊ ಇದಾದ ನಂತರದಲ್ಲಿ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ನಮ್ಮ ಹತ್ರ ಕ್ವಶನ್ ನಂಬರ್ 9 ಇದೆ. ಸೊ ಕ್ವಶನ್ ನಂಬರ್ 9 ಏನು ಹೇಳುತ್ತೆ, ಹಿಯರ್ in the figure 12.27 AB and CD are two diameters of a circle with center O perpendicular to each other and OD is the diameter of the smaller circle. If OA equal to 7 cm, find the area of the shaded region. ನೋಡಿ ಚಿತ್ರ ಕಾಣಿಸ್ತಾ ಇದೆ ನಿಮಗೆ. ಒಂದು ಸರ್ಕಲ್ ಇದೆ, ಸರ್ಕಲ್ ಒಳಗಡೆ ಒಂದು ಟ್ರಯಾಂಗಲ್ ಇದೆ, ಈ ಕಡೆ ಒಂದು ಸ್ಮಾಲರ್ ಸರ್ಕಲ್ ಇದೆ. ನಿಮಗೆ ಈ ಶೇಡೆಡ್ ರೀಸನಿನ ಏರಿಯಾ ಬೇಕು ಅಂದರೆ ಫಸ್ಟು ಟೋಟಲ್ ಇಡೀ ಸರ್ಕಲ್ನ ಏರಿಯಾ, ಅದರಲ್ಲಿ ಟ್ರಯಾಂಗಲ್ನ ಏರಿಯಾ ಕಳಿಬೇಕು, ಆಮೇಲೆ ಸೆಮಿ ಸರ್ಕಲ್ನ ಏರಿಯಾ ಕಳಿಬೇಕು, ಪ್ಲಸ್ ಅದನ್ನು ಸ್ಮಾಲರ್ ಸರ್ಕಲ್ನ ಏರಿಯಾವನ್ನು ಆ್ಯಡ್ ಮಾಡಿದರೆ ಟೋಟಲ್ ಈ ಶೇಡೆಡ್ ರೀಸನಿನ ಏರಿಯಾ ಸಿಗುತ್ತೆ. ಓಕೆನಾ. ಸೊ ಅದ್ರ ಪ್ರಕಾರ ನಾವೀಗ ಈ 9th ಕ್ವಶನನ್ನು ನಾವು ಸಾಲ್ವ್ ಮಾಡಿದರೆ ನೋಡಿ, ಫಸ್ಟು ಲಾರ್ಜರ್ ಸರ್ಕಲ್ನ ರೇಡಿಯಸ್ಸು. ಓಕೆನಾ. ರೇಡಿಯಸ್ ಆಫ್ ಲಾರ್ಜರ್ ಸರ್ಕಲ್, ರೇಡಿಯಸ್ ಆಫ್ ಲಾರ್ಜರ್ ಸರ್ಕಲ್ ಬಂದು 7 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಓಕೆನಾ. ಹಾಗೆ ರೇಡಿಯಸ್ ಆಫ್ ಸ್ಮಾಲರ್ ಸರ್ಕಲ್, ರೇಡಿಯಸ್ ಆಫ್ ಸ್ಮಾಲರ್ ಸರ್ಕಲ್ ಏನಾಗುತ್ತೆ 7/2 ಮಾಡಿದರೆ ನಿಮಗೆ ಆ ಸ್ಮಾಲರ್ ಸರ್ಕಲ್ನ ರೇಡಿಯಸ್ ಸಿಗುತ್ತೆ 7/2 ಸೆಂಟಿಮೀಟರ್ ಆಯಿತು. ಈಗ ಮತ್ತೇನು ಬೇಕು ನಿಮಗೆ, ಏರಿಯಾ ಆಫ್ ಶೇಡೆಡ್ ರೀಸನ್, ಏರಿಯಾ ಆಫ್ ಶೇಡೆಡ್ ರೀಸನ್. ಸೊ ನೀವು ಕಂಡುಹಿಡಿಬೇಕಾಗಿರೋದು ಇದು. ಏರಿಯಾ ಆಫ್ ಶೇಡೆಡ್ ರೀಸನ್ ಬೇಕು ಅಂದರೆ ಏನು ಹೇಳಿದ್ದೆ ನಾನು ಆವಾಗಲೇ, ಏನು ಮಾಡಬೇಕು, ಫಸ್ಟು ಏರಿಯಾ ಆಫ್ ಸರ್ಕಲ್, ಏರಿಯಾ ಆಫ್ ಸರ್ಕಲ್ನಲ್ಲಿ ಏನು ಮಾಡಬೇಕು ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್. ಓಕೆನಾ. ಏರಿಯಾ ಆಫ್ ಟ್ರಯಾಂಗಲ್, ಅದರಲ್ಲಿ ಏರಿಯಾ ಆಫ್ ಟ್ರಯಾಂಗಲ್ ಐತಾ, ಪ್ಲಸ್ ಮತ್ತೇನು ಮಾಡಬೇಕು ಏರಿಯಾ ಆಫ್ ಮೈನಸ್ ಏರಿಯಾ ಆಫ್ ಪ್ಲಸ್ ಏನು ಮಾಡಬೇಕು, ಈಗ ನೀವು ಇದನ್ನು ಸೇರಿ ತೊಗೊಳ್ಬೇಕು, ಏನು ಏರಿಯಾ ಆಫ್ ಸ್ಮಾಲರ್ ಸರ್ಕಲ್. ಸೊ ಏರಿಯಾ ಆಫ್ ಸರ್ಕಲ್ಲು ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್ಲು ಪ್ಲಸ್ ಏರಿಯಾ ಆಫ್ ಸ್ಮಾಲರ್ ಸರ್ಕಲ್ ಮಾಡಿದ್ರೆ ನಿಮಗೆ ಟೋಟಲ್ ಏರಿಯಾ ಸಿಗುತ್ತೆ. ಸೊ ಅದ್ರ ಪ್ರಕಾರ ಏರಿಯಾ ಆಫ್ ಸರ್ಕಲ್ ಬಂದುಬಿಟ್ಟು ಫಾರ್ಮುಲಾ PR², ಕ್ಯಾಪಿಟಲ್ ಆರ್ ಅಂತ ತಗೊಳ್ರಿ ಇದನ್ನ, ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಬಂದು 1/2 ಇಂಟು ಬೇಸ್ ಇಂಟು ಹೈಟು, ಪ್ಲಸ್ ಏರಿಯಾ ಆಫ್ ಸ್ಮಾಲರ್ ಸರ್ಕಲ್ ಅಂತ ಹೇಳಿದ್ರೆ πr² ತಗೊಳ್ರಿ. ಆಗ ಏನಾಯಿತು, ಪೈ ಅಂತ ಹೇಳಿದ್ರೆ 22/7 ಇಂಟು 7 ಇಂಟು 7 ಮೈನಸ್ 1/2 ಇಂಟು, ಈಗ ಇಲ್ಲಿ ಬೇಸ್ ತಗೊಳ್ರಿ. ಬೇಸ್ ಅಂದರೆ ದೊಡ್ಡ ಸರ್ಕಲ್ನ ಡಯಾಮೀಟರ್ ಆಗಿರುತ್ತೆ ತಾನೆ, ಅಂದರೆ ಇಲ್ಲಿ ರೇಡಿಯಸ್ ಬಂದುಬಿಟ್ಟು 7 ಸೆಂಟಿಮೀಟ್ರ್ ಇದೆ ಅಂದರೆ ಡಯಾಮೀಟರ್ ಎಷ್ಟಿರುತ್ತೆ 14 ಸೆಂಟಿಮೀಟ್ರ್ ಇರುತ್ತೆ. ಇನ್ನು ಹೈಟ್ ಬಂದುಬಿಟ್ಟು ಇದು OC ಏನಾಗುತ್ತೆ ಹೈಟ್ ಆಗುತ್ತೆ, ಟ್ರಯಾಂಗಲ್ನ ಹೈಟು OC. ಸೊ OC ಈಸ್ ದ ರೇಡಿಯಸ್ ಆಫ್ ದ ಸ್ಮಾಲರ್ ಸರ್ಕಲ್, ಲಾರ್ಜರ್ ಸರ್ಕಲ್. ಸೊ OCಯನ್ನು ನೀವು ಏನಂತ ತೊಗೊಳ್ಬೋದು, ಈಗ ನೀವು 7 ಅಂತ ತೊಗೊಳ್ಬೋದು. ಇನ್ನು ಪೈ ಅಂದರೆ ಮಾಮೂಲಿ 22/7 ಇಂಟು ಆರ್ ಅಂತ ಹೇಳಿದ್ರೆ ಏನು ತೊಗೊಳ್ತೀರಾ, ಸ್ಮಾಲ್ ಆರ್ ಅಂದರೆ 7/2 ಇಂಟು 7/2. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ನೋಡಿ 7 ಕ್ಯಾನ್ಸಲ್ ಆಗುತ್ತೆ, 2 1s 2 7s 14 ಬರುತ್ತೆ. ಹಾಗೆಯೇ ಈ ಕಡೆ ಬಂದುಬಿಟ್ಟು
ನೋಡಿ ಇಲ್ಲಿ ಏನಾಗಬೇಕು, ಆ್ಯಕ್ಚುಲಿ ನಿಮಗೆ ಇನ್ನೊಂದು ಬರಬೇಕು, ಇಲ್ಲಿ ಏನು ಏರಿಯಾ ಆಫ್ ಸೆಮಿ ಸರ್ಕಲ್, ಇನ್ನೊಂದು ಏನು ಬರಬೇಕು, ಏರಿಯಾ ಆಫ್ ಸೆಮಿ ಸರ್ಕಲ್, ಏರಿಯಾ ಆಫ್ ಸೆಮಿ ಸರ್ಕಲ್. ಸೊ ಏರಿಯಾ ಆಫ್ ಸೆಮಿ ಸರ್ಕಲ್ ತೊಗೊಂಡ್ರೆ ನೀವು ಏರಿಯಾ ಆಫ್ ಸೆಮಿ ಸರ್ಕಲ್ ಎಷ್ಟು, ಅದು ಮೈನಸ್ ಆಗಬೇಕು. ಸೊ ಮೈನಸ್ ಏರಿಯಾ ಆಫ್ ಸೆಮಿ ಸರ್ಕಲ್ ತೊಗೋಬೇಕು ಅಂದರೆ ಪೈ ಆರ್ ಸ್ಕ್ವೇರ್ ಬೈ 2 ತೊಗೊಳ್ರಿ. ಆಗ ಪೈ ಆರ್ ಸ್ಕ್ವೇರ್ ಬೈ 2 ಅಂತ ಹೇಳಿದರೆ ನಿಮಗೇನಾಯಿತು, 22 ಇಂಟು 7 ಮೈನಸ್ 7 ಇಂಟು 7 ಪ್ಲಸ್ ಇಲ್ಲೂ ಕೂಡ 7 7 ಕ್ಯಾನ್ಸಲ್ ಮಾಡಿದ್ರೆ 22 ಇಂಟು 7 ಬೈ 4 ಮೈನಸ್ ಪೈ ಅಂದರೆ 22/7 ಇಂಟು ರೇಡಿಯಸ್, ಸೆಮಿ ಸರ್ಕಲ್ನ ರೇಡಿಯಸ್ ಕೂಡ 7 ಇರುತ್ತಲ್ವಾ. ಸೊ ದ್ಯಾಟ್ 7 ಇಂಟು 7 ಡಿವೈಡೆಡ್ ಬೈ 2, ಇಲ್ಲೂ 7 7 ಕ್ಯಾನ್ಸಲ್ ಆಯಿತು. ಸೊ ನಿಮಗೆ ಇಲ್ಲಿ ಕೊನೆಗೆ ಉಳಿಯೋದು 22 ಇಂಟು 7 ಮೈನಸ್ 7 ಇಂಟು 7 ಪ್ಲಸ್ 2 ಇಂಟು 7/4 ಮೈನಸ್ ಇಲ್ಲೂ ಕೂಡ ಅಷ್ಟೇ 22 ಇಂಟು 7/2. ಓಕೆನಾ, 22 ಇಂಟು 7/2. ಸೊ ಇದಿಷ್ಟನ್ನು ಸಿಂಪ್ಲಿಫೈ ಮಾಡಿದ್ರೆ 22 ಇಂಟು 7 ಮಾಡಿದ್ರೆ 154, 7 7s 49 ಪ್ಲಸ್ ಇದೆಷ್ಟು ಬರುತ್ತೆ ನಿಮಗೆ, ಆ್ಯಕ್ಚುಲಿ 22 ಅಲ್ವಾ. 22 ಇಂಟು 7/4 ಮಾಡಿದ್ರೆ ನಿಮಗೆ 77 ಮೈನಸ್ ಇದು 77 ಆಗುತ್ತೆ, ಮೈನಸ್ ಇದೆಷ್ಟು ಬರುತ್ತೆ ನಿಮಗೆ 77/2. ಓಕೆನಾ, ಇದು ಮೈನಸ್ 77, ಇದು ಪ್ಲಸ್ 77. ಸೊ ಅಲ್ಲಿ ನಿಮಗೆ ಫೈನಲ್ ಆನ್ಸರ್ ಬಂದುಬಿಟ್ಟು 1333/2, ದಟ್ ಈಸ್ ಈಕ್ವಲ್ ಟು 66.5 ಸ್ಕ್ವೇರ್ ಸೆಂಟಿಮೀಟರ್ ಬರುತ್ತೆ. ಓಕೆನಾ, ದಿಸ್ ಈಸ್ ದ ಶೇಡೆಡ್ ಏರಿಯಾ. ಇದು ಮತ್ತು ಇದಿಷ್ಟರ ಶೇಡೆಡ್ ಏರಿಯಾ ಸಿಗುತ್ತೆ ನಿಮಗೆ. ಇದಾದ ನಂತರ ಕ್ವಶನ್ ನಂಬರ್ 10. ಸೊ ಕ್ವಶನ್ ನಂಬರ್ 10 ಬಂದುಬಿಟ್ಟು ಏನು ಹೇಳುತ್ತೆ ನೋಡೋಣ ಈಗ. ಸೊ ನೋಡಿ, ಕ್ವಶನ್ ನಂಬರ್ 10 ಬಂದು ದ ಏರಿಯಾ ಆಫ್ ಆನ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಎ ಬಿ ಸಿ 17,320.5 square centimeter with each vertex of the triangle as center. A circle is drawn with radius equal to half the length of the side of the triangle. See in figure 12.28. Find the area of the shaded region ಅಂತ ಕೊಟ್ಟಿದ್ದಾರೆ. ಪೈ ವ್ಯಾಲ್ಯೂ 3.14, ಹಾಗೆಯೇ √3 ವ್ಯಾಲ್ಯೂ ಬಂದ್ಬಿಟ್ಟು 1.73205 ಅಂತ ತಗೊಳ್ಬೇಕು. ಸೊ ನೋಡಿ, ಇದು ಟ್ರಯಾಂಗಲ್ ಎ ಬಿ ಸಿ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ನ ಅರ್ಧ ಹಿಡ್ಕೊಂಡು ಒಂದೊಂದು ಸರ್ಕಲ್ ಹಾಕಿದ್ದಾರೆ, ಸುತ್ತ ಮೂರು ಸರ್ಕಲನ್ನು ಹಾಕಿದ್ದಾರೆ. ನೀವೇನು ಕಂಡುಹಿಡಿಬೇಕು, ಈ ಸರ್ಕಲ್ ಹಾಕಿದ್ಮೇಲೆ ಟ್ರಯಾಂಗಲ್ ಒಳಗಡೆ ಏನು ಉಳಿಯುತ್ತಲ್ಲ ಬಾಕಿ ಜಾಗ, ಆ ಶೇಡೆಡ್ ರೀಸನಿನ ಏರಿಯಾ ಕಂಡುಹಿಡಿಬೇಕು. ಸೊ ಇದು ಕಂಡುಹಿಡಿಬೇಕಂದ್ರೆ ತುಂಬ ಸಿಂಪಲ್. ಫಸ್ಟ್ ಏರಿಯಾ ಆಫ್ ಟ್ರಯಾಂಗಲ್ಲು, ಅದರಲ್ಲಿ ಏನು ಮಾಡಬೇಕು, ಇದೊಂದು ಸೆಕ್ಟರು, ಇದೊಂದು ಸೆಕ್ಟರು, ಇದೊಂದು ಸೆಕ್ಟರ್, 3 ಸೆಕ್ಟರ್ ಫಾರ್ಮೇಷನ್ ಆಗಿದೆ. ಸೊ ನೀವು ಏರಿಯಾ ಆಫ್ ಟ್ರಯಾಂಗಲ್ನಲ್ಲಿ -3 ಇಂಟು ಏರಿಯಾ ಆಫ್ ಸೆಕ್ಟರ್ ಮಾಡಬೇಕಷ್ಟೇ. ಓಕೆನಾ. ಸೊ ಇಲ್ಲಿ 10th ಕ್ವಶನ್ ಅನ್ನು ಆನ್ಸರ್ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು, ಫಸ್ಟು ಆಂಗಲ್ ಎ ಈಕ್ವಲ್ ಟು ಆಂಗಲ್ ಬಿ ಈಕ್ವಲ್ ಟು ಆಂಗಲ್ ಸಿ ಈಕ್ವಲ್ ಟು 60 ಡಿಗ್ರಿ. ಒಪ್ಕೊಳ್ತೀರಿ ಇದನ್ನ? ಹಾಗೆಯೇ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಅವರೇ ಕೊಟ್ಟಿದ್ದಾರೆ. ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಈಸ್ ಈಕ್ವಲ್ ಟು ಎಷ್ಟಂತೆ, 17,320.5. ಸೊ ದೆನ್ ಏರಿಯಾ ಆಫ್ ಟ್ರಯಾಂಗಲ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಆಗಿರೋದ್ರಿಂದ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ನ ಏರಿಯಾ ಫಾರ್ಮುಲಾ ಬಂದು √3/4 ಇಂಟು ಎ ಸ್ಕ್ವೇರ್, ದಟ್ ಈಸ್ ಈಕ್ವಲ್ ಟು 17,320.5 ಬಂತು. ಸೊ ಈಗ ಏನು ಮಾಡ್ಬೇಕು ನೀವು, ಎ ಸ್ಕ್ವೇರ್ನ ಇಲ್ಲಿಟ್ಕೊಂಡು 17,320.5 ಇಂಟು √3/4 ಈ ಕಡೆ ಬಂದರೆ 4/√3 ಆಯಿತು. ಓಕೆನಾ. ಸೊ ಅಲ್ಲಿಗೆ ನಿಮಗೆ ಸಿಂಪ್ಲಿಫೈ ಮಾಡಿದರೆ ನಿಮಗೆ ಎ ಸ್ಕ್ವೇರ್ ಈಸ್ ಈಕ್ವಲ್ ಟು 40,000 ಬರುತ್ತೆ. ಓಕೆನಾ. ಅಲ್ಲಿಗೆ ಎ ಈಸ್ ಈಕ್ವಲ್ ಟು √40,000 ಆಯಿತು. ಸೊ ದೆನ್ ಎ ಈಸ್ ಈಕ್ವಲ್ ಟು 40,000 ರೂಟಿಂದ ಹೊರಗಡೆ ಬಂದರೆ 200 ಆಗುತ್ತೆ. ಓಕೆನಾ. ಇದು 200 ಏನಿದು ಬಿ ಇಂದ ಎಗಿರ್ತಕ್ಕಂತಹ ರೇಡಿಯಸ್, ಸರ್ಕಲ್ನ ರೇಡಿಯಸ್ ಬಂದ್ಬಿಟ್ಟು. ಸೊ ದಟ್ ಆರ್ ಈಸ್ ಈಕ್ವಲ್ ಟು 200 ಡಿವೈಡೆಡ್ ಬೈ 2 ತಗೊಳ್ಳಿ. ನೋಡಿ ಇಲ್ಲಿ ಎ ಬಿ ಸಿಕ್ಕಿದೆ ನಿಮಗೆ. ಎ ಅಂದರೆ ಏನು, ಎ ಬಿನಲ್ಲಿ ಬಂದಿರತಕ್ಕಂಥದ್ದನ್ನು ಅರ್ಧ ಮಾಡಿದರೆ ನಿಮಗೆ ರೇಡಿಯಸ್ ಸಿಗುತ್ತೆ. ದಟ್ ಈಸ್ ಆರ್ ಈಸ್ ಈಕ್ವಲ್ ಟು 200/2. ಸೊ ದಟ್ 100 ಸೆಂಟಿಮೀಟರ್ ಆಯಿತು. ಈಗ ನಿಮಗೇನು ಬೇಕು, ಏರಿಯಾ ಆಫ್ ಶೇಡೆಡ್ ರೀಸನ್. ಏರಿಯಾ ಆಫ್ ಶೇಡೆಡ್ ರೀಸನ್ ಈಸ್ ಈಕ್ವಲ್ ಟು ಏನು ತಗೊಳ್ಬೇಕು, ಏರಿಯಾ ಆಫ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ -3 ಇಂಟು ಏರಿಯಾ ಆಫ್ ಸೆಕ್ಟರ್ಸ್. ಓಕೆನಾ.
ಸೊ ಏರಿಯಾ ಆಫ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಡೈರೆಕ್ಟ್ ಅವ್ರು ಕೊಟ್ಬಿಟ್ಟಿದ್ದಾರೆ, ಎಷ್ಟಿರುತ್ತಂತೆ 17,320.5 minus 3 into theta by 360 into pi r square ಫಾರ್ಮುಲಾ. ಓಕೆನಾ? ಸೊ ಇದಾದ ನಂತರ 17,320.5 minus 3 into ಥೀಟಾ ಅಂದರೆ ಎಷ್ಟಿರುತ್ತೆ ಆ್ಯಂಗಲ್ಲು 60 ಡಿಗ್ರಿ ಡಿವೈಡೆಡ್ ಬೈ 360 ಇಂಟು ಪೈ ಅಂದರೆ ಏನು ತೊಗೊಳ್ಬೇಕು 3.14 ಇಂಟು ರೇಡಿಯಸ್ ಬಂದುಬಿಟ್ಟು ಎಷ್ಟು 100 ಇಂಟು 100. ಓಕೆನಾ? ಸೊ ಇದಿಷ್ಟನ್ನು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಏರಿಯಾ ಆಫ್ ಶೇಡೆಡ್ ರೀಸನ್ ಎಷ್ಟು ಸಿಗುತ್ತಪ್ಪ ಅಂತ ಹೇಳಿದ್ರೆ ನೋಡಿ 17,320.5 ಮೈನಸ್ ಇದಿಷ್ಟನ್ನು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ 15,100 ಬರುತ್ತೆ, 15,100 ಸರಿ 700. ಸೊ 17,320.5 ಅಲ್ಲಿ 15,700 ಮಾಡಿದ್ರೆ ನಿಮಗೆ 1,620.5 ಸ್ಕ್ವೇರ್ ಸೆಂಟಿಮೀಟರ್ ಬಂತು. ಓಕೆನಾ? ಇದು ಈ ಒಂದು ಶೇಡೆಡ್ ರೀಸನಿನ ಏರಿಯಾ. ಸೊ ಇದಾದ ನಂತರದಲ್ಲಿ ಕ್ವಶನ್ ನಂಬರ್ 11 ಇದೆ. ಸೊ 11ನೇ ಪ್ರಶ್ನೆ ಏನು ಹೇಳುತ್ತೆ ಅಂತ ನೋಡೋದಾದ್ರೆ, ಆನ್ ಎ ಸ್ಕ್ವೇರ್ ಹ್ಯಾಂಡ್ ಕರ್ಚೀಫ್ 9 ಸರ್ಕ್ಯುಲರ್ ಡಿಸೈನ್ಸ್ ಈಚ್ ಆಫ್ ರೇಡಿಯಸ್ 7 ಸೆಂಟಿಮೀಟರ್ ಆರ್ ಮೇಡ್. See the figure 12.29. Find the area of the remaining portion of the hand kerchief. ಕಾಣಿಸ್ತಾ ಇದೆಯಲ್ಲ, ಈ ಒಂದು ಏನು ಸ್ಕ್ವೇರ್ ಶೇಪನ್ನು ಹೊಂದಿರೋ ಹ್ಯಾಂಡ್ ಕರ್ಚೀಫ್ ಅಲ್ಲಿ ಮಧ್ಯ ಸರ್ಕ್ಯುಲರ್ ಡಿಸೈನ್ಸ್ ಇದೆ. ಈ ಕಡೆ ಹಿಂಗೆ ಲೆಂತಲ್ಲಿ 3 ಇದೆ, ಬ್ರೆಡ್ತಲ್ಲಿ 3 ಇದೆ. ಓಕೆ, ಸೊ ಟೋಟಲ್ 9 ಸರ್ಕ್ಯುಲರ್ ಡಿಸೈನ್ಸ್ ಇದಾವೆ. ಹಾಗಿದ್ರೆ ಆ ಸರ್ಕ್ಯುಲರ್ ಡಿಸೈನ್ ಮಾಡಿದ್ಮೇಲೆ ಮಧ್ಯ ಸ್ವಲ್ಪ ಗ್ಯಾಪ್ ಇದೆ. ಆ ಫಾರ್ಮೇಷನ್ ಆದಂಥ ಗ್ಯಾಪ್ನ ಒಟ್ಟು ಏರಿಯಾ ಎಷ್ಟು ಬರುತ್ತೆ ಅಂತ ಕಂಡುಹಿಡಿಬೇಕು ನೀವು. ಓಕೆನಾ? ಸೊ ಏನು ಮಾಡಬೇಕಾದ್ರೆ ನೀವು ಸ್ಕ್ವೇರ್ನ ಏರಿಯಾದಲ್ಲಿ 9 ಸರ್ಕಲ್ನ ಏರಿಯಾವನ್ನು ಕಳಿಬೇಕಷ್ಟೇ, ನಿಮಗೆ ಗೊತ್ತಾಯ್ತಲ್ಲ. ಸೊ ರೇಡಿಯಸ್ ಕೊಟ್ಟಿದ್ದಾರೆ 7 ಸೆಂಟಿಮೀಟ್ರು. ಓಕೆ, ಸೊ ಇದು 7 ಸೆಂಟಿಮೀಟರ್ ಅಂದರೆ ಲೆಂತು ಎ ಬಿ ಬೇಕಲ್ಲ ನಿಮಗೆ, ಸ್ಕ್ವೇರ್ನ ಲೆಂತ್ ಬೇಕು. ಸೊ ಎ ಬಿ ಎಷ್ಟಿರುತ್ತೆ ಆ್ಯಕ್ಚುಲಿ, ಇದ್ರದ್ದು ರೇಡಿಯಸ್ 7 ಆದರೆ ಇದು ಡಯಾಮೀಟ್ರ್ ಎಷ್ಟಿರುತ್ತೆ 14 ಇರುತ್ತೆ ತಾನೆ. ಸೊ ಅಲ್ಲಿಗೆ 14 ಪ್ಲಸ್ ಇದ್ರದ್ದು 14 ಪ್ಲಸ್ ಈ ಸರ್ಕಲಿಂದ 14, ಅಲ್ಲಿಗೆ ಟೋಟಲ್ ಎಷ್ಟಾಯಿತು 14 4 28, 28 4 42 ಸೆಂಟಿಮೀಟರ್ ಬರುತ್ತೆ. ಎಷ್ಟು ಬರುತ್ತೆ 42 ಸೆಂಟಿಮೀಟರು. ಇದು ಎ ಬಿ ಸ್ಕ್ವೇರ್ನ ಒಂದು ಸೈಡ್ನ ಡಿಸ್ಟೆನ್ಸ್ ಬಂದು 42 ಸೆಂಟಿಮೀಟ್ರು. ಹಾಗೇನ ಸರ್ಕಲ್ನ ರೇಡಿಯಸ್ ಬಂದು 7 ಸೆಂಟಿಮೀಟ್ರು. ಈಗ ನಿಮಗೇನು ಬೇಕು, ಏರಿಯಾ ಆಫ್ ಶೇಡೆಡ್ ರೀಸನ್ ಈಸ್ ಈಕ್ವಲ್ ಟು ಏನು ಮಾಡಬೇಕು, ಏರಿಯಾ ಆಫ್ ಸ್ಕ್ವೇರ್ ಮೈನಸ್ ಏರಿಯಾ ಆಫ್ 9 ಸರ್ಕಲ್ಸ್. ಓಕೆನಾ? ಸೊ ಈಗ ಅದ್ರ ಪ್ರಕಾರ ಏರಿಯಾ ಆಫ್ ಸ್ಕ್ವೇರ್ ಫಾರ್ಮುಲಾ ಎ ಸ್ಕ್ವೇರ್ ಮೈನಸ್ 9 ಇಂಟು ಏರಿಯಾ ಆಫ್ ಸರ್ಕಲ್ ಫಾರ್ಮುಲಾ ಪೈ ಆರ್ ಸ್ಕ್ವೇರ್. ಓಕೆನಾ? ಸೊ ದಟ್ ಎ ಸ್ಕ್ವೇರ್ ಅಂತ ಹೇಳಿದ್ರೆ ನೀವು ಈ ಕಂಡು ಹಿಡ್ಕೊಂಡಿದ್ದೀರಿ ಎಷ್ಟು 42 ಇಂಟು 42 ಮೈನಸ್ 9 ಇಂಟು ಪೈ ಅಂದರೆ ಎಷ್ಟು 22/7 ಇಂಟು ರೇಡಿಯಸ್ ಎಷ್ಟಿರುತ್ತೆ, ಪ್ರತಿ ಸರ್ಕಲ್ನ ರೇಡಿಯಸ್ಸು 7 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಅವರು. ಅದ್ರ ಪ್ರಕಾರ 7 ಕ್ಯಾನ್ಸಲ್ ಆಯಿತು. ಸೊ ದಟ್ 42 ಇಂಟು 42 ಮಲ್ಟಿಪ್ಲೈ ಮಾಡಿದ್ರೆ 1764 ಮೈನಸ್ 9 ಇಂಟು 154 ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತೆ 1386. ಸೊ ನಿಮಗೆ 1764ನಲ್ಲಿ 1386ನಲ್ಲಿ ಲೆಸ್ ಮಾಡಿದ್ರೆ 378 ಸ್ಕ್ವೇರ್ ಸೆಂಟಿಮೀಟರ್. ಓಕೆನಾ? 378 ಸ್ಕ್ವೇರ್ ಸೆಂಟಿಮೀಟರ್ ಆಯಿತು. ಸೊ ಇದಾದ ನಂತರ ಕ್ವಶನ್ ನಂಬರ್ 11 ನೋಡೋಣ ಈಗ. ಸೊ ಕ್ವಶನ್ ನಂಬರ್ 11 ಹೇಳುತ್ತೆ, ಇನ್ ಫಿಗರ್ 12.30 ಒ ಎ ಬಿ ಈಸ್ ಎ ಕ್ವಾಡ್ರೆಂಟ್. ನೋಡಿ, ಒ ಎ ಬಿ ಇದು ಕ್ವಾಡ್ರೆಂಟು ಆಫ್ ಎ ಸರ್ಕಲ್ ವಿತ್ ಸೆಂಟರ್ ಓ ಆ್ಯಂಡ್ ರೇಡಿಯಸ್ 3.5 ಸೆಂಟಿಮೀಟರ್. ಇದು 3.5 ಸೆಂಟಿಮೀಟರ್ ಇರುತ್ತೆ. ಇಫ್ ಓ ಡಿ ಈಸ್ 2 ಸೆಂಟಿಮೀಟರ್, ಓ ಡಿ ಅಂದರೆ ಇಲ್ಲಿಂದ ಇಲ್ಲಿಗೆ 2 ಸೆಂಟಿಮೀಟರ್ ಇರುತ್ತೆ. ಸೊ ಹಾಗಿದ್ರೆ ಫೈಂಡ್ ದ ಕ್ವಾಡ್ರೆಂಟ್ ಆಫ್ ಒ ಎ ಸಿ ಬಿ ಹಾಗೇನೆ ಶೇಡೆಡ್ ರೀಸನ್ ಅಂತ ಕೇಳಿದ್ದಾರೆ. ಸೊ ನಿಮಗೆ ಕ್ವಾಡ್ರೆಂಟನ್ನು 2 ರೀತಿಯಲ್ಲಿ ಫಾರ್ಮುಲಾ ಬಳಸಿ ಕಂಡುಹಿಡಿಬೋದು. ಸೆಕ್ಟರ್ ಫಾರ್ಮುಲಾನಾದರೂ ಹಾಕ್ಬೋದು ಅಥವಾ ಸರ್ಕಲ್ನ ಏರಿಯಾ ಫಾರ್ಮುಲಾ. ಸೊ ಈಗ ನಾನೇನು ಮಾಡ್ತೀನಿ, ಏರಿಯಾ ಆಫ್ ಕ್ವಾಡ್ರೆಂಟ್. ಸೊ ಏರಿಯಾ ಆಫ್ ಕ್ವಾಡ್ರೆಂಟ್ ಫಾರ್ಮುಲಾ ಬಂದು ಪೈ ಆರ್ ಸ್ಕ್ವೇರ್ ಬೈ 4. ಸೊ ಪೈ ಆರ್ ಸ್ಕ್ವೇರ್ ಬೈ 4 ಅಂತ ಹೇಳಿದರೆ ಪೈ ಅಂದರೆ 22/7 ಇಂಟು 1/4. ರೇಡಿಯಸ್ ಎಷ್ಟಿದೆ 3.5 ಇದೆ, ಅದನ್ನು 7/2 ಅಂತ ತೊಗೊಳ್ಬೋದಲ್ವ ನಾವು. ಸೊ ಈಗ 7 ಕ್ಯಾನ್ಸಲ್ ಆಯಿತು.
ಹಾಗೇನೆ ಇದಿಷ್ಟನ್ನ ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಆನ್ಸರ್ ಬಂದ್ಬಿಟ್ಟು ಎಷ್ಟು ಸಿಗುತ್ತೆ 77/8 ಸ್ಕ್ವೇರ್ ಸೆಂಟಿಮೀಟರ್. ಇದು ಏರಿಯಾ ಆಫ್ ಕ್ವಾಡ್ರೆಂಟ್. ಮತ್ತೇನು ಬೇಕು ನಿಮಗೀಗ? ಏರಿಯಾ ಆಫ್ ಶೇಡೆಡ್ ರೀಸನ್. ಏರಿಯಾ ಆಫ್ ಶೇಡೆಡ್ ರೀಸನ್ ಬೇಕು ಅಂದ್ರೆ ಏನು ಮಾಡ್ಬೇಕು ಈಗ ನೀವು? ಏರಿಯಾ ಆಫ್ ಕ್ವಾಡ್ರೆಂಟ್ ಅಲ್ಲಿ ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್ ಮಾಡಿ. ಏರಿಯಾ ಆಫ್ ಟ್ರಯಾಂಗಲ್. ಸೊ ಇಲ್ಲಿ ಏರಿಯಾ ಆಫ್ ಕ್ವಾಡ್ರೆಂಟ್ ಫಾರ್ಮುಲಾ ಹಾಕೋ ಅವಶ್ಯಕತೆ ಇಲ್ಲ, ಮೇಲ್ಗಡೆ ಕಂಡಿಡ್ಕೊಂಡಿದ್ದೀರಾ ಅದನ್ನೇ ಬರೀತೀರಾ 77/8. ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಬಂದು ಹಾಫ್ ಇಂಟು ಬೇಸ್ ಇಂಟು ಹೈಟು. ಆಗ 77/8 ಮೈನಸ್ ಹಾಫ್ ಇಂಟು ಬೇಸ್ ಅಂತ ಹೇಳಿದ್ರೆ ಆಕ್ಚುಲಿ ಇದು ಬೇಸ್ ಅಂತ ಕನ್ಸಿಡರ್ ಮಾಡಿದ್ರೆ 7/2 ಇಂಟು ಹೈಟ್ ಕನ್ಸಿಡರ್ ಮಾಡಿದ್ರೆ 2 ಕ್ಯಾನ್ಸಲ್ ಆಗುತ್ತೆ. ಸೊ ದಟ್ ಈಸ್ ಈಕ್ವಲ್ ಟು 77/8 ಮೈನಸ್ ಎಷ್ಟು ಬಂತು? 7/2. ಇವೆರಡನ್ನ ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಆನ್ಸರ್ ಬಂದ್ಬಿಟ್ಟು ಎಷ್ಟು ಬರುತ್ತೆ? 49/8 ಬರುತ್ತೆ. ಸೊ ದಟ್ ಈಸ್ ಮೀನಿಂಗ್ ದಟ್ 6.125 ಸ್ಕ್ವೇರ್ ಸೆಂಟಿಮೀಟರ್. ಇದು ಈ ಒಂದು ಶೇಡೆಡ್ ರೀಸನಿನ ಏರಿಯಾ. ಇದಾದ ನಂತರ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಕ್ವಶನ್ ನಂಬರ್ 13. ಓಕೆನಾ? ಸೊ ಕ್ವಶನ್ ನಂಬರ್ 13 ಏನು ಹೇಳುತ್ತೆ ಅಂತ ನೋಡೋಣ ಈಗ. ಸೊ ಕ್ವಶನ್ ನಂಬರ್ 13 ಬಂದ್ಬಿಟ್ಟು ಇನ್ ಫಿಗರ್ 12.31 a square OABC is inscribed in a quadrant OPBQ if OA equal to 20 ಸೆಂಟಿಮೀಟರ್. ಇದು 20 ಸೆಂಟಿಮೀಟರ್ ಇದೆ. ಫೈಂಡ್ ದ ಏರಿಯಾ ಆಫ್ ದ ಶೇಡೆಡ್ ರೀಸನ್. ಈ ಶೇಡೆಡ್ ರೀಸನ್ ಇನ ಏರಿಯಾ ಕಂಡುಹಿಡಿಬೇಕು. ಓಕೆನಾ? ಸೊ ಇಲ್ಲಿ ಸ್ಕ್ವೇರು ಸೆಕ್ಟರ್ನ ಒಳಗಡೆನೆ ಬಂದಿದೆ ಅಂತ, ಕ್ವಾಡ್ರೆಂಟ್ನ ಒಳಗಡೆ ಬಂದಿದೆ ಅಂದ್ರೆ ಅರ್ಥ ನೀವೇನು ಮಾಡ್ಬೇಕೀಗ? ಕ್ವಾಡ್ರೆಂಟ್ನ ಏರಿಯಾದಲ್ಲಿ ಸ್ಕ್ವೇರ್ನ ಏರಿಯಾ ಕಳೆದ್ರೆ ಶೇಡೆಡ್ ರೀಸನಿನ ಏರಿಯಾ ಸಿಗುತ್ತೆ. ಓಕೆನಾ? ಸೊ ಇಲ್ಲಿ ಗಿವನ್ ಏನೇನು ಕೊಟ್ಟಿದ್ದಾರೆ ಬರ್ಕೊಳ್ತೀರಾ? ಏನು? OA ಕೊಟ್ಟಿದ್ದಾರೆ. OA ಈಕ್ವಲ್ ಟು 20 ಸೆಂಟಿಮೀಟ್ರು. ಈಗ ನೀವು OB ಕಂಡು ಹಿಡ್ಕೋಬೇಕು, ಗೊತ್ತಾಯ್ತಲ್ವಾ? ಸೊ OB ಕಂಡು ಹಿಡ್ಕೋಬೇಕು ಅಂತ ಹೇಳಿದ್ರೆ ಇದು ಆಂಗಲ್ ಸ್ಕ್ವೇರ್ ಅಂದರೆ 90 ಡಿಗ್ರಿ ಇರುತ್ತೆ ತಾನೆ. ಸೊ ಆಂಗಲ್ A ಈಕ್ವಲ್ ಟು 90 ಡಿಗ್ರಿ. ಸೊ 90 ಡಿಗ್ರಿ ಇದೆ ಅಂದರೆ ಅಕಾರ್ಡಿಂಗ್ ಟು ಪೈಥಾಗೋರಸ್ ಥಿಯರಮ್, ಸೊ ಪೈಥಾಗೋರಸ್ ಥಿಯರಮ್ ಹೇಳೋ ಪ್ರಕಾರ OB ಸ್ಕ್ವೇರ್ ಈಕ್ವಲ್ ಟು OA ಸ್ಕ್ವೇರ್ ಪ್ಲಸ್ AB ಸ್ಕ್ವೇರ್. ಸೊ OB ಸ್ಕ್ವೇರ್ ಈಕ್ವಲ್ ಟು ಏನಾಗುತ್ತೆ? OA ಸ್ಕ್ವೇರ್ ಅಂದರೆ 20 ಪ್ಲಸ್ ABನೂ ಕೂಡ ಅಷ್ಟೇ ಇರುತ್ತೆ ತಾನೆ. ಇದು ಸ್ಕ್ವೇರ್ ಅಂದಾಗ ಇದು 20 ಇದ್ರೆ ಇದು 20 ಇರುತ್ತೆ. ಸೊ ದಟ್ 20 ಸ್ಕ್ವೇರ್. ದೆನ್ OB ಸ್ಕ್ವೇರ್ ಈಕ್ವಲ್ ಟು 20 ಸ್ಕ್ವೇರ್ ಅಂತ ಹೇಳಿದ್ರೆ 400 ಪ್ಲಸ್ 20 ಸ್ಕ್ವೇರ್ ಅಂದರೆ 400. ಸೊ ದಟ್ OB ಸ್ಕ್ವೇರ್ ಈಸ್ ಈಕ್ವಲ್ ಟು 800 ಬರುತ್ತೆ. ಸೊ ಇದಕ್ಕೆ ಸ್ಕ್ವೇರ್ ರೂಟ್ 800ಗೆ ಸ್ಕ್ವೇರ್ ರೂಟ್ ಕಂಡುಹಿಡಿದ್ರೆ ಸ್ಕ್ವೇರ್ ರೂಟ್ ಬಂದ್ಬಿಟ್ಟು 20√2 ಬರುತ್ತೆ. ಓಕೆನಾ? ಇದು 20√2 ಸೆಂಟಿಮೀಟರ್ ಏನಿದು ಆ ಒಂದು ಕ್ವಾಡ್ರೆಂಟಿನ ರೇಡಿಯಸ್ ಫೈಂಡ್ ಔಟ್ ಮಾಡ್ಕೊಂಡ್ರಿ. ಈಗ ನೀವು ಕಂಡುಹಿಡಿಬೇಕಾಗಿರೋದು ಏರಿಯಾ ಆಫ್ ಶೇಡೆಡ್ ರೀಸನ್. ಸೊ ಏರಿಯಾ ಆಫ್ ಶೇಡೆಡ್ ರೀಸನ್ ಬೇಕಂದ್ರೆ ಏನು ಮಾಡ್ಬೇಕು ಈಗ ನೀವು? ಏರಿಯಾ ಆಫ್ ಕ್ವಾಡ್ರೆಂಟ್ ಮೈನಸ್ ಏರಿಯಾ ಆಫ್ ಸ್ಕ್ವೇರ್. ಸೊ ಏರಿಯಾ ಆಫ್ ಕ್ವಾಡ್ರೆಂಟ್ ಅಲ್ಲಿ ಸ್ಕ್ವೇರ್ನ ಏರಿಯಾ ಕಳೀರಿ. ಏರಿಯಾ ಆಫ್ ಕ್ವಾಡ್ರೆಂಟ್ ಫಾರ್ಮುಲಾ ಬಂದು πr²/4 ಮೈನಸ್ ಏರಿಯಾ ಆಫ್ ಸ್ಕ್ವೇರ್ ಬಂದ್ರು A ಸ್ಕ್ವೇರ್. ಸೊ ಅಲ್ಲಿಗೆ ಪೈ ಅಂತ ಹೇಳಿದ್ರೆ ಪೈ ವ್ಯಾಲ್ಯೂ 3.14 ತಗೊಳ್ಬೇಕಂತೆ. ಇಂಟು ರೇಡಿಯಸ್ ಬಂದ್ಬಿಟ್ಟು 20√2 ಇಂಟು 20√2 ಹೋಲ್ ಡಿವೈಡೆಡ್ ಬೈ 4 ಮೈನಸ್ A ಸ್ಕ್ವೇರ್ ಅಂತ ಹೇಳಿದ್ರೆ 20 ಇಂಟು 20. ಓಕೆನಾ? ಸೊ ದ್ಯಾಟ್ ಇದಿಷ್ಟನ್ನು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಇಲ್ಲಿ ಏನು ಬಂದ್ಬಿಟ್ಟು 628 ಬರುತ್ತೆ ಇದಿಷ್ಟದ್ದು, ಮೈನಸ್ ಇದ್ರದ್ದು 400. ಸೊ ಲೆಸ್ ಮಾಡಿದ್ರೆ 228 ಸ್ಕ್ವೇರ್ ಸೆಂಟಿಮೀಟರು. ದಿಸ್ ಈಸ್ ದ ಏರಿಯಾ ಆಫ್ ದಿಸ್ ಶೇಡೆಡ್ ರೀಸನ್. ಈ ಶೇಡೆಡ್ ರೀಸನಿನ ಏರಿಯಾ 228 ಸ್ಕ್ವೇರ್ ಸೆಂಟಿಮೀಟರ್ ಬರುತ್ತೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು 14th ಕ್ವಶನ್ ಒಂದಿದೆ. ಸೊ 14th ಕ್ವಶನ್ ಹೇಳುತ್ತೆ AB and CD are respectively arcs. ಚಿತ್ರ ಕಾಣಿಸ್ತಾ ಇದೆಯಲ್ಲ? ಸೊ AB and CD are respectively arcs of two concentric circles of radii 21 centimeter and 7 centimeter. Okay, and center O. If angle AOB equal to 30 degree, find the area of the shaded region. So ನೋಡಿ, OB 21 centimeter, OA sorry ಇದು OB 21 centimeter,
ಇದೇನಿದು ಸಿ ಡಿ ಅಂತ ತಗೊಂಡ್ರೆ ಓ ಸಿ ಬಂದು 7 ಸೆಂಟಿಮೀಟರ್ ಇದೆ. ನಿಮಗೆ ಇಲ್ಲಿ ಇದನ್ನು ಅಬ್ಸರ್ವ್ ಮಾಡಿದರೆ 2 ಸೆಕ್ಟರ್ ಕಾಣ್ತಾ ಇದಾವೆ, ಲಾರ್ಜರ್ ಸೆಕ್ಟರ್ ಒಂದು, ಸ್ಮಾಲರ್ ಸೆಕ್ಟರ್. ಎರಡಕ್ಕೂ ಆಂಗಲ್ ಈಕ್ವಲ್. ಸೊ ದಟ್ ಥೀಟಾ ಈಸ್ ಈಕ್ವಲ್ ಟು 30 ಡಿಗ್ರಿ. ಓಕೆ. ಹಾಗೆಯೇ ರೇಡಿಯಸ್ಸು ಲಾರ್ಜರ್ ಸೆಕ್ಟರ್ನ ರೇಡಿಯಸ್ಸನ್ನು ಆರ್ ಅಂತ ತಗೊಳ್ಳಿ, ದಟ್ ಈಸ್ ಈಕ್ವಲ್ ಟು 21 ಸೆಂಟಿಮೀಟ್ರು. ಸ್ಮಾಲರ್ ಸರ್ಕಲ್ನ ರೇಡಿಯಸ್ಸನ್ನು ಸ್ಮಾಲ್ ಆರ್ ಅಂತ ತಗೊಳ್ಳಿ, ದಟ್ ಈಸ್ ಈಕ್ವಲ್ ಟು 7 ಸೆಂಟಿಮೀಟ್ರು. ನಿಮಗೆ ಈ ಶೇಡೆಡ್ ರೀಸನಿನ ಏರಿಯಾ ಬೇಕು ಅಂದರೆ ಏರಿಯಾ ಆಫ್ ಲಾರ್ಜರ್ ಸೆಕ್ಟರ್ ಮೈನಸ್ ಏರಿಯಾ ಆಫ್ ಸ್ಮಾಲರ್ ಸೆಕ್ಟರ್ ಮಾಡಬೇಕು, ಸರಿನಾ? ಸೊ ಏರಿಯಾ ಆಫ್ ಶೇಡೆಡ್ ರೀಸನ್ ಈಸ್ ಈಕ್ವಲ್ ಟು ಏರಿಯಾ ಆಫ್ larger sector minus area of smaller sector. Okay, so area of larger sector ಗೂ ಕೂಡ ಫಾರ್ಮುಲಾ ಸೇಮ್. ಏನು? theta by 360 into pi r square minus theta by 360 into pi r small r square. ಸೊ theta ಅಂದರೆ 30 ಡಿಗ್ರಿ ಡಿವೈಡೆಡ್ ಬೈ 360 ಇಂಟು ಪೈ ಅಂತ ಹೇಳಿದ್ರೆ 22/7. 22/7 ಇಂಟು ರೇಡಿಯಸ್ ಬಂದುಬಿಟ್ಟು 21 ಇಂಟು 21 ಮೈನಸ್ ಇಲ್ಲೂ ಕೂಡ ಅಷ್ಟೇ 30 ಡಿವೈಡೆಡ್ ಬೈ 360 ಇಂಟು 22/7 ಇಂಟು ಸ್ಮಾಲರ್ ಸರ್ಕಲ್ನ ರೇಡಿಯಸ್ ಬಂದುಬಿಟ್ಟು 7. ಓಕೆನಾ? ಸೊ ಇದಿಷ್ಟನ್ನು ನೀವು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಫೈನಲ್ ಆನ್ಸರ್ ಬಂದುಬಿಟ್ಟು ಇದರದ್ದು ಎಷ್ಟು ಬರುತ್ತೆ? 231/2 ಬರುತ್ತೆ, ಮೈನಸ್ ಇದರದ್ದು 77/6 ಬರುತ್ತೆ. ಸೊ 231/2 ಮೈನಸ್ 77/6 ಮಾಡಿದ್ರೆ 308/3 ಸ್ಕ್ವೇರ್ ಸೆಂಟಿಮೀಟರ್ ಬರುತ್ತೆ. ಓಕೆನಾ? ದಿಸ್ ಈಸ್ ದ ಶೇಡೆಡ್ ರೀಸನ್ ಆಫ್ ದ ದಿಸ್ ಫಿಗರ್. ಓಕೆನಾ? ಇನ್ನು 15th ಕ್ವಶನ್ ಒಂದಿದೆ. 15ನೇ ಪ್ರಶ್ನೆ ಏನು ಹೇಳುತ್ತೆ? ಇನ್ ಫಿಗರ್ 12.33 ಎ ಬಿ ಸಿ ಇಸ್ ಎ ಕ್ವಾಡ್ರೆಂಟ್ ಆಫ್ ಎ ಸರ್ಕಲ್ ಆಫ್ ರೇಡಿಯಸ್ 14 ಸೆಂಟಿಮೀಟರ್ ಅಂಡ್ ಎ ಸೆಮಿ ಸರ್ಕಲ್ ಈಸ್ ಡ್ರಾನ್ ವಿತ್ ಬಿ ಸಿ ಆಸ್ ಎ ಡಯಾಮೀಟರ್, ಫೈಂಡ್ ದ ಏರಿಯಾ ಆಫ್ ದ ಶೇಡೆಡ್ ರೀಸನ್. ನೋಡಿ ಇಲ್ಲಿ ಒಂದು ಫಸ್ಟು ಸೆಕ್ಟರ್ ಇದೆ. ನೋಡಿ ಇಲ್ಲಿಂದ ಇಲ್ಲಿ ತನಕ ಸೆಕ್ಟರ್ ಇದು. ಇದಿಷ್ಟನ್ನು ತಗೊಂಡ್ರೆ ಇದೇನಿದು ಸೆಕ್ಟರು. ಈ ಸೆಕ್ಟರ್ಗೆ ಒಂದು ಟ್ರಯಾಂಗಲ್ ಫಾರ್ಮೇಷನ್ ಮಾಡಿಕೊಂಡು ಅದರಿಂದ ಮತ್ತೊಂದು ಸೆಮಿ ಸರ್ಕಲ್ ಫಾರ್ಮೇಷನ್ ಮಾಡಿದ್ದಾರೆ. ಹಾಗಿದ್ರೆ ಈ ಶೇಡೆಡ್ ರೀಸನಿನ ಏರಿಯಾ ಎಷ್ಟು ಅಂತ ಕಂಡುಹಿಡಿಬೇಕು. ಸೊ ತುಂಬ ಸಿಂಪಲ್. ನೀವೇನು ಮಾಡಬೇಕೀಗ? ಫಸ್ಟು ಏರಿಯಾ ಆಫ್ ಸೆಕ್ಟರು ಪ್ಲಸ್ ಏರಿಯಾ ಆಫ್ ಸೆಮಿ ಸರ್ಕಲ್ಲು ಮಾಡ್ಕೊಳ್ಬೇಕು. ಅದರಲ್ಲಿ ಟ್ರಯಾಂಗಲ್ನ ಏರಿಯಾ ಕಳಿಬೇಕು. ಅರ್ಥ ಆಗ್ತಿದೆಯಲ್ವಾ? ಸೊ ಆದ ರೀತಿ ಮಾಡಿದರೆ ನಿಮಗೆ ಈ ಒಂದು 15ನೇ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಸೊ 15th ಕ್ವಶನಿಗೆ ನಿಮಗೆ ಆನ್ಸರ್ ಸಿಗಬೇಕು ಅಂತ ಹೇಳಿದ್ರೆ ಫಸ್ಟ್ ಗಿವನ್ ಏನೇನು ಕೊಟ್ಟಿದ್ದಾರೆ ಬರ್ಕೊಳ್ಳಿ. ಆರ್ ಈಸ್ ಈಕ್ವಲ್ ಟು ಕೊಟ್ಟಿದ್ದಾರೆ 14 ಸೆಂಟಿಮೀಟರ್. ಇನ್ನು ಎ ಬಿ ಈಕ್ವಲ್ ಟು ಎ ಸಿ ಈಕ್ವಲ್ ಟು 14 ಸೆಂಟಿಮೀಟರ್ ಆಗುತ್ತೆ ತಾನೆ. ಈ ಸೆಕ್ಟರ್ನ ರೇಡಿಯಸ್ ಅವ್ರು ಕೊಟ್ಟಿದ್ದಾರೆ ಅಂದರೆ ಅದೇ ಎ ಬಿ ಮತ್ತು ಎ ಸಿ ಎರಡಕ್ಕೂ ಈಕ್ವಲ್ ಇರುತ್ತದು. ಈಗ ಪೈಥಾಗೋರಸ್ ಥಿಯರಮ್ ಅಪ್ಲೈ ಮಾಡಿ ಈ ಒಂದು ರೇಡಿಯಸ್ ಕಂಡುಹಿಡ್ಕೋಬೇಕು ನೀವು. ಓಕೆನಾ? ಸೊ ಬಿ ಸಿ ಕಂಡುಹಿಡ್ಕೋಬೇಕು, ಟ್ರಯಾಂಗಲ್ನ ಮತ್ತೊಂದು ಸೈಡು. ಸೊ ಬಿ ಸಿ ಕಂಡುಹಿಡ್ಕೊಂಡ್ರೆ ಏನಾಗುತ್ತೆ? ಅಕಾರ್ಡಿಂಗ್ ಟು ಪೈಥಾಗೋರಸ್ ಥಿಯರಮ್ ಆಂಗಲ್ ಎ ಈಕ್ವಲ್ ಟು 90 ಡಿಗ್ರಿ ಇರೋದ್ರಿಂದ ಬೈ ಪೈಥಾಗೋರಸ್ ಥಿಯರಮ್ ಸೊ ಪೈಥಾಗೋರಸ್ ಥಿಯರಮ್ನ ಅಪ್ಲೈ ಮಾಡಿದ್ರೆ ಬಿ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್. ಅಲ್ಲಿಗೆ ಬಿ ಸಿ ಸ್ಕ್ವೇರ್ ಈಕ್ವಲ್ ಟು ಏನಾಗುತ್ತೆ? ಎ ಬಿ ಸ್ಕ್ವೇರ್ ಅಂದರೆ 14 ಸ್ಕ್ವೇರು, ಎ ಸಿ ಸ್ಕ್ವೇರ್ ಅಂದರೆ 14 ಸ್ಕ್ವೇರು. ದೆನ್ ಬಿ ಸಿ ಸ್ಕ್ವೇರ್ ಈಕ್ವಲ್ ಟು ಏನು ಬರುತ್ತೆ ನಿಮಗೆ? 216 ಪ್ಲಸ್ 216. ಸೊ ಇಲ್ಲಿಗೆ ಟೋಟಲ್ ಬಿ ಸಿನ ಇದಕ್ಕೆ ಸ್ಕ್ವೇರ್ ಕ್ಯಾನ್ಸಲ್ ಮಾಡೋದು, ಈ ಕಡೆ ರೂಟ್ ಬಂದರೆ ಏನಾಗುತ್ತೆ? 14√2 ಸೆಂಟಿಮೀಟರ್ ಆಯಿತು. ಇದೇನಿದು ಬಿ ಸಿ. ಓಕೆನಾ? ಈಗ ಈ ಬಿ ಸಿ ಏನಾಗಿರುತ್ತೆ? ಸರ್ಕಲ್ನ ಡಯಾಮೀಟ್ರ್, ಈ ಸೆಮಿ ಸರ್ಕಲ್ನ ಡಯಾಮೀಟ್ರ್ ಆಗಿರುತ್ತೆ. ಇದನ್ನು ಬಳಸ್ಕೊಂಡು ರೇಡಿಯಸ್ ಕಂಡುಹಿಡ್ಕೊಳ್ಳಿ. ರೇಡಿಯಸ್ ಆಫ್ ಸೆಮಿ ಸರ್ಕಲ್ ಏನಾಗುತ್ತೆ? ಬಿ ಸಿ ಡಿವೈಡೆಡ್ ಬೈ 2 ಆಗಿರುತ್ತೆ. ಅದರ ಅರ್ಥ 14√2 ಡಿವೈಡೆಡ್ ಬೈ 2 ಅಂದರೆ 7√2 ಸೆಂಟಿಮೀಟರ್. ಇದು ಸೆಮಿ ಸರ್ಕಲ್ನ ರೇಡಿಯಸ್ಸು. ಸೊ ಈಗ ನಿಮಗೇನು ಬೇಕು? ಏರಿಯಾ ಆಫ್ ಶೇಡೆಡ್ ರೀಸನ್. ಸೊ ಏರಿಯಾ ಆಫ್ ಶೇಡೆಡ್ ರೀಸನ್ ಬೇಕು ಅಂದರೆ ಏನು ಮಾಡಬೇಕು?
ಏರಿಯಾ ಆಫ್ ಸೆಮಿ ಸರ್ಕಲ್ ಪ್ಲಸ್ ಏರಿಯಾ ಆಫ್ ಸೆಮಿಸರ್ಕಲ್ ಪ್ಲಸ್ ಏರಿಯಾ ಆಫ್ ಟ್ರಯಾಂಗಲ್. ಇದರಲ್ಲಿ ಏನು ಮಾಡಬೇಕು ಈಗ ನೀವು, ಏರಿಯಾ ಆಫ್ ಸೆಕ್ಟರ್ನ ಏರಿಯಾವನ್ನು ಕಳಿಬೇಕು, ಅಥವಾ ಸೆಕ್ಟರ್ ಅಥವಾ ಕ್ವಾಡ್ರೆಂಟ್ ಅಂತ ತಗೊಳ್ಳಿ. ಈಗ ನೀವು ಇದು 90 ಡಿಗ್ರಿ ಆ್ಯಂಗಲ್ ಇರೋದ್ರಿಂದ ಕ್ವಾಡ್ರೆಂಟ್ ಅಂತಲೂ ತೊಗೊಳ್ಬೋದು. ಓಕೆನಾ. ಅಲ್ಲಿ ಏನಾಯಿತು, ಏರಿಯಾ ಆಫ್ ಸೆಕ್ಟರ್ ಬಂದು ಏರಿಯಾ ಆಫ್ ಸೆಮಿಸರ್ಕಲ್ ಬಂದು πr²/2 ಫಾರ್ಮುಲಾ, ಪ್ಲಸ್ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಬಂದು 1/2 ಇಂಟು ಬೇಸ್ ಇಂಟು ಹೈಟು. ಓಕೆನಾ. ಮೈನಸ್ ಏರಿಯಾ ಆಫ್ ಕ್ವಾಡ್ರೆಂಟ್ ಫಾರ್ಮುಲಾ ಬಂದು πr²/4. ಅಲ್ಲಿಗೆ ಪೈ ಅಂತ ಹೇಳಿದ್ರೆ 22/7 ಇಂಟು 1/2 ಇಂಟು ರೇಡಿಯಸ್, ಸೆಮಿಸರ್ಕಲ್ನ ರೇಡಿಯಸ್ ಇಲ್ಲಿ ಕಂಡಿಡ್ಕೊಂಡಿದ್ದೀರಲ್ವಾ, 7√2 ಇಂಟು 7√2 ಪ್ಲಸ್ 1/2 ಇಂಟು ಬೇಸ್ ಅಂತ ಹೇಳಿದ್ರೆ ಸೇಮ್ ಇಲ್ಲಿ 14 ಇಂಟು 14 ಮೈನಸ್ ಮತ್ತೆ πr ಅಂತ ಹೇಳಿದ್ರೆ 22/7 ಇಂಟು ರೇಡಿಯಸ್ ಬಂದ್ಬಿಟ್ಟು, ಕ್ವಾಡ್ರೆಂಟ್ನ ರೇಡಿಯಸ್ ಬಂದ್ಬಿಟ್ಟು ಎಷ್ಟು, 7√2 ಇದೆ. ಓಕೆನಾ. 7√2 ಇಂಟು 7√2. ಸೊ ದ್ಯಾಟ್ ಇಲ್ಲಿ ಏರಿಯಾ ಆಫ್ ಸೆಮಿಸರ್ಕಲ್ ಬಂದು ನೋಡಿ, ಇಲ್ಲಿ 7√2 ಯಾವುದಿದು, ಏರಿಯಾ ಆಫ್ ಸೆಮಿಸರ್ಕಲ್. ಸೊ ಆ್ಯಕ್ಚುಲಿ ಏರಿಯಾ ಆಫ್ ಸೆಮಿಸರ್ಕಲ್ನ ರೇಡಿಯಸ್ ಬಂದು 7√2 ಇದೆ. ಹಾಗೆಯೇ ಕ್ವಾಡ್ರೆಂಟಿಂದ ಏರಿಯಾ ಇದು ರೇಡಿಯಸ್ ಏನಾಗುತ್ತೆ ಇಲ್ಲಿ, ಆ್ಯಕ್ಚುಲಿ ಕ್ವಾಡ್ರೆಂಟ್ನ ರೇಡಿಯಸ್ ಅಂತ ಹೇಳಿದ್ರೆ ಕ್ವಾಡ್ರೆಂಟ್ನ ರೇಡಿಯಸ್ AC ಅಲ್ವಾ. ಸೊ ಇದು ಏನಿದು ಆ್ಯಕ್ಚುಲಿ 14 ಇಂಟು 14, ಇದು 14 ಇಂಟು 14 ಆಗಬೇಕು, ಡಿವೈಡೆಡ್ ಬೈ 4 ಆಗಬೇಕು. ಸೊ ಆಗ ನಿಮಗೆ ಇದಿಷ್ಟನ್ನು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ 154 ಬರುತ್ತೆ, ಪ್ಲಸ್ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 98 ಬರುತ್ತೆ, ಮೈನಸ್ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 154 ಬರುತ್ತೆ. ಸೊ 154 ಮೈನಸ್ 154 ಪ್ಲಸ್ 154 ಕ್ಯಾನ್ಸಲ್ ಆದರೆ ಆ ಶೇಡೆಡ್ ರೀಸನ್ ಬಂದುಬಿಟ್ಟು 98, ಎಷ್ಟು 98 ಸ್ಕ್ವೇರ್ ಸೆಂಟಿಮೀಟರ್ ಬರುತ್ತೆ. ಇದು ಶೇಡೆಡ್ ರೀಸನಿನ ಏರಿಯಾ. ಇನ್ನು ಲಾಸ್ಟ್ ಕ್ವಶನ್ ಈ ಎಕ್ಸರ್ಸೈಸಲ್ಲಿ 16th ಕ್ವಶನ್ನು, ಕ್ಯಾಲ್ಕುಲೇಟ್ ದ ಏರಿಯಾ ಆಫ್ ದ ಡಿಸೈನ್ಡ್ ರೀಸನ್ ಇನ್ ಫಿಗರ್ 12.34 ಕಾಮನ್ ಬಿಟ್ವೀನ್ ದ 2 ಕ್ವಾಡ್ರೆಂಟ್ಸ್ ಆಫ್ ಸರ್ಕಲ್ಸ್ ಆಫ್ ರೇಡಿಯಸ್ 8 ಸೆಂಟಿಮೀಟರ್ ಈಚ್. ಚಿತ್ರ ಕಾಣಿಸ್ತಾ ಇದೆ. ಇದು ಒಂದು ಸ್ಕ್ವೇರ್ ಫಾರ್ಮಲ್ ಇದೆ. ಪ್ರತಿಯೊಂದು ಸೈಡ್ ಕೂಡ 8 ಸೆಂಟಿಮೀಟರ್ ಇರುತ್ತೆ, ಪ್ರತಿಯೊಂದು ಆ್ಯಂಗಲ್ 90 ಡಿಗ್ರಿ ಇರುತ್ತೆ. ಈಗ ನೀವೇನು ಕಂಡುಹಿಡಿಬೇಕು, ಶೇಡೆಡ್ ರೀಸನ್ ಇನ್ ಏರಿಯಾ ಕಂಡುಹಿಡಿಬೇಕು. ಸೊ ಆ್ಯಕ್ಚುಲಿ ಈ ಕಡೆಯಿಂದ ನೋಡಿದರೆ ಒಂದು ಸೆಕ್ಟರ್ ಹಾಕ್ಬೋದು, ಈ ಕಡೆಯಿಂದ ಒಂದು ಸೆಕ್ಟರ್ ಹಾಕ್ಬೋದು, 2 ಸೆಕ್ಟರ್ ಇದೆ. ಸೊ ಈ ರೆಕ್ಟ್ಯಾಂಗಲ್ನಲ್ಲಿ ಏನು ಮಾಡ್ಬೋದು ನೀವು, ಸೆಕ್ಟರ್ಗಳನ್ನು ಕನ್ಸಿಡರ್ ಮಾಡಿದರೆ ಈ ಕಡೆ ಒಂದರಲ್ಲಿ ಸೆಕ್ಟರ್ ಫಾರ್ಮೇಷನ್ ಆಗಿದೆ, ಸೆಕ್ಟರ್ನಲ್ಲಿ ಟ್ರಯಾಂಗಲ್ ಏರಿಯಾ ಕಳಿಬೇಕು, ಆಗ ನಿಮಗೆ ಇದಿಷ್ಟು ರೀಸನ್ ಸಿಗುತ್ತೆ. ಮೇಲ್ಗಡೆಯಿಂದನೂ ಅಷ್ಟೇ, ಈ ಸೆಕ್ಟರ್ನಲ್ಲಿ ಟ್ರಯಾಂಗಲ್ ಏರಿಯಾ ಕಳೆದ್ರೆ ಈ ರೀಸನ್ ಸಿಗುತ್ತೆ, ಎರಡನ್ನೂ ಕೂಡಿದ್ರೆ ಆಯಿತು. ಅರ್ಥ ಆಯ್ತಲ್ವಾ. ಸೊ ಈಗ ನೀವೇನು ಮಾಡಬೇಕು, ಏರಿಯಾ ಆಫ್ ಶೇಡೆಡ್ ರೀಸನ್ ಇಲ್ಲಿ ನೀವು ಡೈರೆಕ್ಟಾಗಿ ತೊಗೊಳ್ಬೋದು. 2 ಇಂಟು ಈ ಕಡೆ ಒಂದು ಇರೋದ್ರಿಂದ 2, 2 ಇಂಟು ಏರಿಯಾ ಆಫ್ ಸೆಕ್ಟರ್ ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್ ಅಂತ ತೊಗೊಳ್ಬೋದು. ಸೊ ಹಾಗೆ ತಗೊಂಡ್ರೆ 2 ಇಂಟು ಏರಿಯಾ ಆಫ್ ಸೆಕ್ಟರ್ ಫಾರ್ಮುಲಾ ಬಂದು θ/360 ಇಂಟು πr² ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಬಂದು 1/2 ಇಂಟು ಬೇಸ್ ಇಂಟು ಹೈಟು. ಈಗ 2 ಇಂಟು θ ಅಂತ ಹೇಳಿದ್ರೆ 90 ಡಿಗ್ರಿ ಬರುತ್ತೆ, ಡಿವೈಡೆಡ್ ಬೈ 360 ಇಂಟು ಪೈ ಅಂದರೆ 22/7 ಇಂಟು ರೇಡಿಯಸ್ ಅಂದರೆ ಏನಾಗುತ್ತೆ, ಇದೇ ರೇಡಿಯಸ್ಸು 8 ಇಂಟು 8 ಮೈನಸ್ 1/2 ಇಂಟು ಇಲ್ಲಿ ಬೇಸ್ ಕೂಡ 8 ಇದೆ, ಹೈಟ್ ಕೂಡ 8 ಇದೆ. ಸೊ ಈಗ ಸಿಂಪ್ಲಿಫೈ ಮಾಡಿದ್ರೆ 9 1s 9 4s, ಸೊ ದೆನ್ 4 1s 4 2s, ಅಲ್ಲಿಗೆ ಟೋಟಲ್ ಬಂದುಬಿಟ್ಟು 22 ಇಂಟು 2 ಇಂಟು 8 ಮೈನಸ್ ಇಲ್ಲಿ 2 1 2 4 8 4 32 32 ಬಂತು. ಓಕೆನಾ. ಸೊ ಇದಿಷ್ಟನ್ನು ನೀವು ಸಿಂಪ್ಲಿಫೈ ಮಾಡಿದ್ರೆ ಇವು ಮೂರನ್ನೂ ಗುಣಿಸಿ ಬರ್ಕೊಂಡು ಇದನ್ನು ಗುಣಿಸಿ ಕೊನೆಗೆ ಫೈನಲೈಸ್ ಮಾಡಿದ್ರೆ ನಿಮಗೆ ಆನ್ಸರ್ ಬಂದುಬಿಟ್ಟು 256 ಡಿವೈಡೆಡ್ ಬೈ 7 ಬರುತ್ತೆ. ಸೊ ಈ 7 ಇಲ್ಲಿ ಬಿಟ್ಟಿದ್ದೀವಿ, ಇಲ್ಲಿ 7 ಹಾಕೊಳ್ಳಿ. ಓಕೆನಾ. 256 ಡಿವೈಡೆಡ್ ಬೈ 7 ಸ್ಕ್ವೇರ್ ಸೆಂಟಿಮೀಟರ್ ಬರುತ್ತೆ. ಇದು ಈ ಒಂದು ಶೇಡೆಡ್ ಡಿಸೈನ್ ಮಾಡಿರ್ತಕ್ಕಂತಹ ಒಂದು
ಜಾಗದ ಏರಿಯಾ ಬಂದುಬಿಟ್ಟು 256/7 ಸ್ಕ್ವೇರ್ ಸೆಂಟಿಮೀಟ್ರ್ ಬರುತ್ತೆ. ಓಕೆನಾ? ಸೊ ಇಲ್ಲಿವರೆಗೂ ನಮ್ಮ ವೀಡಿಯೋಸ್ನ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಹಾಗೆಯೇ ಮುಂದಿನ ವೀಡಿಯೋದಲ್ಲಿ ನೆಕ್ಸ್ಟ್ ಬೇರೆ ಚಾಪ್ಟ್ರಿನ ವೀಡಿಯೋಸನ್ನು ಮಾಡಿ ಬಿಡ್ತೀನಿ. ದಯವಿಟ್ಟು ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ನಿಮ್ಮ ಭೇಟಿ ಮುಂದಿನ ವೀಡಿಯೋದಲ್ಲಿ. ಓಕೆ.